ಬೀದರ್ ಜಿಲ್ಲಾ ಘಟಕದ ಒಂದು ಸಭೆ ಇದೆ. ಇದರ ಜೊತೆಗೆ ನಿನ್ನೆ ಫೆಬ್ರವರಿ 1ರಂದು ಕೇಂದ್ರ ಸರ್ಕಾರದ ವಿತ್ತ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು 9ನೇ ಬಾರಿಗೆ ಕೇಂದ್ರದ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಸೊ ಈ ಬಜೆಟ್ನ ಕುರಿತು ಕೆಲವು ವಿಚಾರಗಳನ್ನ ಮಾಧ್ಯಮದ ಗೆಳೆಯರ ಜೊತೆ ಹಂಚಿಕೊಳ್ಬೇಕಂತ ಹೇಳಿ ಇವತ್ತಿಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ಒಟ್ಟು ಬಜೆಟ್ನ ಮೊತ್ತ ಸುಮಾರು 53 ಲಕ್ಷ ಕೋಟಿ 47,000 ಕೋಟಿ ಇದೆ. 53,47,000 ಕೋಟಿ ರೂಪಾಯಿಗಳ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಸೊ ಇಷ್ಟು ದೊಡ್ಡ ಬಜೆಟ್ ಅನ್ನ ಮಂಡಿಸಿ ಮಾನ್ಯ ಪ್ರಧಾನಿಯವರು ಮಾತಾಡಿರುವಂಥದ್ದೇನು ಅಂದ್ರೆ ಇದು ವಿಕಸಿತ ಭಾರತಕ್ಕೆ ಪೂರಕವಾದಂತ ಬಜೆಟ್ ಅಂತ ಹೇಳ್ತಾರೆ. ಇವರ ದೃಷ್ಟಿನಲ್ಲಿ ವಿಕಸಿತ ಭಾರತ ಅಂತಂದ್ರೆ ಕೇವಲ ಕಾರ್ಪೊರೇಟ್ ವಲಯ ಮತ್ತು ಉದ್ಯಮಿಗಳಿಗೆ ಅತಿ ಹೆಚ್ಚಿನ ಲಾಭ ತಂದುಕೊಡ್ತಕ್ಕಂಥ ಏನು ಬಜೆಟ್ ಇದೆ ಅದನ್ನೇ ವಿಕಸಿತ ಭಾರತ ಬಜೆಟ್ ಅಂತ ಮಾತಾಡ್ತಾ ಇದ್ದಾರೆ. ಈ ಕಳೆದ 5 ವರ್ಷಗಳಿಂದ ಈ ದೇಶದ ಉದ್ಯಮಿಗಳು ಕಾರ್ಪೊರೇಟ್ ಸೆಕ್ಟರ್ ಸುಮಾರು 180% ಲಾಭ ಗಳಿಸಿವೆ. ಅಂದ್ರೆ ಕಾರ್ಪೊರೇಟ್ ವಲಯಕ್ಕೆ ಸಂಬಂಧಪಟ್ಟಂತ ಯೋಜನೆಗಳನ್ನ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ರೂಪಿಸೋದ್ರ ಮುಖಾಂತರ ಉದ್ಯಮಿಗಳಿಗೆ ಅನುಕೂಲವನ್ನ ಮಾಡಿಕೊಡ್ತಾ ಇದೆ ಹೊರತು ಈ ದೇಶದ ರೈತರು, ಈ ದೇಶದ ಕಾರ್ಮಿಕರು, ಈ ದೇಶದ ನಿರುದ್ಯೋಗಿ ಯುವಜನರು ಮತ್ತು ಈ ದೇಶದ ಹಿಂದುಳಿದ ಜಾತಿಗಳು ಮತ್ತು SC/STಗಳನ್ನ ಸಂಪೂರ್ಣವಾಗಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಬಜೆಟ್ ಕಡೆಗಣಿಸ್ತಾ ಬಂದಿದೆ ಅಂತ ನಾನು ಹೇಳಿಕ್ ಬಯಸ್ತೇನೆ. ಬಹಳ ಮುಖ್ಯವಾಗಿ ನಾವು ಅಧಿಕಾರಕ್ಕೆ ಬಂದ್ರೆ ರೈತರ ಆದಾಯವನ್ನ ದ್ವಿಗುಣಗೊಳಿಸ್ತೀವಿ ಅಂತ ಹೇಳಿ 2014ರಿಂದಲೂ ನಿರಂತರವಾಗಿ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿಕೊಂಡು ಬರ್ತಾ ಇದ್ದಾರೆ. ಅದು ಕೇವಲ ಬಾಯಿ ಮಾತಿನ ಹೇಳಿಕೆ ಆಗಿದೆ ಅಷ್ಟೇ. ಆದರೆ ವಾಸ್ತವವಾಗಿ ಈ ದೇಶದಲ್ಲಿ ರೈತರ ಬೆನ್ನೆಲುಬನ್ನ ಮುರಿತಾ ಇರತಕ್ಕಂಥ ಬಜೆಟ್ ಅನ್ನ ನಾವು ನೋಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಕಳೆದ ವರ್ಷ ಏನು ಕೃಷಿಗೆ ಅನುದಾನ ಒದಗಿಸಿದ್ರು ಸುಮಾರು 1,71,000 ಕೋಟಿ ರೂಪಾಯಿಗಳನ್ನ ಕೃಷಿ ವಲಯಕ್ಕೆ 2025-26ನೇ ಸಾಲಿನ ಬಜೆಟ್ನಲ್ಲಿ ಅನುದಾನ ಒದಗಿಸಿದ್ರು. ಈಗ ರೈತರ ಪರವಾಗಿ ಇದೀವಿ, ನಾವು ರೈತರ ಆದಾಯವನ್ನ ದ್ವಿಗುಣ ಮಾಡ್ತೀವಿ ಅನ್ನೋದಾದ್ರೆ ಕೃಷಿ ಬಜೆಟ್ ಅನ್ನ 1,71,000 ಕೋಟಿಗಿನ್ನ ಜಾಸ್ತಿ ಮಾಡಬೇಕಾಗಿತ್ತು. ಆದ್ರೆ 2026-27ನೇ ಸಾಲಿನ ಬಜೆಟ್ನಲ್ಲಿ ಕೃಷಿ ವಲಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಕೇವಲ 1,62,000 ಕೋಟಿ ಮಾತ್ರ. ಅಂದ್ರೆ ಸುಮಾರು 10,000 ಕೋಟಿ ರೂಪಾಯಿಗಳನ್ನ ಈ ವರ್ಷ ಕೃಷಿ ವಲಯಕ್ಕೆ ಕಡಿಮೆ ಮಾಡಿದ್ದಾರೆ. ಬಜೆಟ್ ಅನ್ನ ಕಡಿಮೆ ಮಾಡಿ ನಾವು ರೈತರ ಆದಾಯವನ್ನ ದ್ವಿಗುಣಗೊಳಿಸ್ತೀವಿ ಅಂತಕ್ಕಂಥದ್ದು ಎಷ್ಟು ಹಾಸ್ಯಾಸ್ಪದ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದು. ಅಂದ್ರೆ ಈ ಬಜೆಟ್ ರೈತರ ವಿರೋಧಿ ಬಜೆಟ್ ಆಗಿದೆ. ಇನ್ನು ನಾವು ಗಮನಿಸಿದಾಗೆ ಈ ದೇಶದಲ್ಲಿ ಅತ್ಯಂತ ಹಿಂದುಳಿದ ಜಾತಿಗಳು, SC/STಗಳು, OBCಗಳು ಇವ್ರನ್ನ ಅಭಿವೃದ್ಧಿ ಮಾಡಲಿಕ್ಕೆ ಸಮಾಜ ಕಲ್ಯಾಣ ಇಲಾಖೆಗೆ ಹೆಚ್ಚಿನ ಹಣವನ್ನು ಕೊಡಬೇಕು. ಆದರೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಪ್ರತಿ ವರ್ಷ ಸಮಾಜ ಕಲ್ಯಾಣ ಇಲಾಖೆಗೆ ಕೊಡ್ತಾ ಇರ್ತಕ್ಕಂಥ ಬಜೆಟ್ ಅನ್ನ ಕಡಿಮೆ ಮಾಡ್ಕೊಂಡು ಬರ್ತಾ ಇದೆ. ಅದರಲ್ಲಿ ಈ ವರ್ಷ ಹಂಚಿಕೆ ಮಾಡಿರ್ತಕ್ಕಂಥದ್ದು ಕೇವಲ 62,362 ಕೋಟಿ ಮಾತ್ರ. ಹಿಂದುಳಿದ ಜಾತಿಗಳು ಈ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 52% ಇದ್ದಾರೆ. SC/STಗಳು ಈ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ 30% ಇದ್ದಾರೆ. ಅಂದ್ರೆ 85%ಗಿನ್ನ ಜಾಸ್ತಿ ಇರತಕ್ಕಂತ
ಹಿಂದುಳಿದ ಜಾತಿಗಳು ಮತ್ತು SC STಗಳ ಯೋಜನೆಗಳನ್ನು ಅವ್ರನ್ನ ಅಭಿವೃದ್ಧಿ ಮಾಡಲಿಕ್ಕೆ ಇರ್ತಕ್ಕಂಥ ಯೋಜನೆಗಳಿಗೆ ಕೊಟ್ಟಿರ್ತಕ್ಕಂಥ ಹಣ ಕೇವಲ 62,362 ಕೋಟಿ. ಕಳೆದ ವರ್ಷದ ಬಜೆಟ್ಗಿಂತ ಸುಮಾರು 9,000 ಕೋಟಿ ಹಣವನ್ನು ಕಡಿತ ಮಾಡಿದ್ದಾರೆ. ಅಂದ್ರೆ ಅರ್ಥ ಏನಂತಂದ್ರೆ ಇವರು ನಾವು ಬಡವರ ಪರ ಅಂತ ಹೇಳ್ತಾರೆ. ಆದ್ರೆ ಬಡವರು ಹೆಚ್ಚಾಗಿರ್ತಕ್ಕಂಥ SC ST ಹಿಂದುಳಿದ ಜಾತಿಗಳು ಅಭಿವೃದ್ಧಿ ಮಾಡಬೇಕಾಗಿರ್ತಕ್ಕಂಥ ಇಲಾಖೆಗೆ ಯೋಜನೆಯ ಅನುದಾನವನ್ನು ಕಡಿಮೆ ಮಾಡಿದ್ದಾರೆ. ಸುಮಾರು 9,000 ಕೋಟಿ ಹಣವನ್ನು ಕಡಿತ ಮಾಡಿರೋದ್ರಿಂದ ಈ ಬಾರಿ SC ST OBC ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹಣವನ್ನು ಕಡಿತ ಮಾಡಿದ್ದಾರೆ. ಒಂದು ಕಡೆ ಕೃಷಿ ಬಜೆಟ್ಗೆ ಸುಮಾರು 10,000 ಕೋಟಿ ಹಣವನ್ನು ಕಡಿಮೆ ಮಾಡಿದ್ದಾರೆ. ಇನ್ನೊಂದು ಕಡೆ ಸಮಾಜ ಕಲ್ಯಾಣ ಇಲಾಖೆಗೆ 9,000 ಕೋಟಿ ಅನುದಾನವನ್ನು ಕಡಿಮೆ ಮಾಡೋದ್ರ ಮುಖಾಂತರ SC ST ಮತ್ತು OBCಗಳ ಹೇಳಿಕೆಯ ವಿರುದ್ಧವಾದಂತಹ ಒಂದು ಬಜೆಟ್ ಅನ್ನ ಮಂಡಿಸಿದ್ದಾರೆ. ಇನ್ನು ಈ ದೇಶದಲ್ಲಿ ನಿಜವಾಗ್ಲೂ ದೇಶ ಅಭಿವೃದ್ಧಿ ಆಗಬೇಕಂತಂದ್ರೆ ಶಿಕ್ಷಣ ವಲಯಕ್ಕೆ ಅತಿ ಹೆಚ್ಚು ಪ್ರಾತಿನಿಧ್ಯವನ್ನು ಕೊಡಬೇಕು. ಅಮೆರಿಕಾದಂತ ಮುಂದುವರೆದ ದೇಶಗಳು ತಮ್ಮ ಬಜೆಟ್ನ 10%ಕ್ಕಿಂತ ಹೆಚ್ಚು 10ರಿಂದ 12%ಗಿಂತ ಜಾಸ್ತಿ ಹಣವನ್ನು GDPಯ ಒಟ್ಟು ಮೊತ್ತದಲ್ಲಿ 10ರಿಂದ 12% ಖರ್ಚು ಮಾಡ್ತಾರೆ. ಭಾರತ ಕೂಡ ಒಂದು ಕ್ರೈಟೀರಿಯಾ, ನಾವು 5ರಿಂದ 6% ಶಿಕ್ಷಣದ ಅಭಿವೃದ್ಧಿಗೆ ಹಣ ಬಳಸ್ತೇವೆ ಅಂತ ಮಾತಾಡ್ತಾರೆ. ಆದರೆ ಈ ಬಜೆಟ್ನಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥದ್ದು ಕೇವಲ 2.7% ಮಾತ್ರ. 6% ನಾವು ವಿದ್ಯಾರ್ಥಿಗಳನ್ನ ಯುವಜನರನ್ನ ಅಭಿವೃದ್ಧಿ ಮಾಡ್ತೀವಿ, ಶೈಕ್ಷಣಿಕ ವಲಯವನ್ನ ಉನ್ನತ ಮಟ್ಟಕ್ಕೆ ಏರಿಸ್ತೀವಿ ಅಂತ ಮಾತಾಡೋದು. ಆದ್ರೆ ಇಲ್ಲಿ GDPಯ ಕೇವಲ 2.5% ಮಾತ್ರ, 7% ಮಾತ್ರ ಇವತ್ತು ಶಿಕ್ಷಣಕ್ಕೆ ಹಣ ಕೊಟ್ಟಿದ್ದಾರೆ. ಆದ್ರೆ ಈ ಒಟ್ಟು ಮೊತ್ತ 1,39,000 ಕೋಟಿ ಹಣವನ್ನ ನಾವು ಶಿಕ್ಷಣ ವಲಯಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ದೇಶದ ಒಟ್ಟಾರೆ ಶಿಕ್ಷಣ ಕ್ಷೇತ್ರಕ್ಕೆ ಕೇಂದ್ರ ಸರ್ಕಾರದ ಕೊಡುಗೆ ಎಷ್ಟಪ್ಪ ಅಂದ್ರೆ 0.5% ಮಾತ್ರ. ಉಳಿದಂತ ಎಲ್ಲ ಹೊಣೆ ರಾಜ್ಯ ಸರ್ಕಾರಗಳ ಮೇಲೆ ಬಿದ್ದಿದೆ. ಅಂದ್ರೆ ಈ ದೇಶದ ವಿದ್ಯಾರ್ಥಿಗಳು, ಅದರಲ್ಲೂ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಹಿಂದುಳಿದ ಜಾತಿಗಳು, ಬಡವರ ಮಕ್ಕಳು ಉತ್ತಮವಾದಂತಹ ಶಿಕ್ಷಣ ವ್ಯವಸ್ಥೆಯನ್ನು ಪಡ್ಕೊಳ್ತಕ್ಕಂಥದ್ದು ಈ ಕೇಂದ್ರ ಸರ್ಕಾರಕ್ಕೆ, ಅದರಲ್ಲೂ ನರೇಂದ್ರ ಮೋದಿ ನೇತೃತ್ವದ BJP ಸರ್ಕಾರಕ್ಕೆ ಇಷ್ಟ ಇಲ್ಲ ಅಂತಕ್ಕಂಥದ್ದು ಈ ಬಜೆಟ್ನಲ್ಲಿ ಕೊಟ್ಟಿರ್ತಕ್ಕಂಥ ಅತ್ಯಂತ ಕಡಿಮೆ ಅನುದಾನ ಇದಕ್ಕೆ ಸಾಕ್ಷಿಯಾಗಿದೆ. ಇನ್ನು ಆರೋಗ್ಯ ಕ್ಷೇತ್ರ ಬಹಳ ದೊಡ್ಡದು. ಈ ದೇಶದಲ್ಲಿ ಹಿಂದುಳಿದ ಜಾತಿಗಳು, ಬಡವರು ಡಿಪೆಂಡ್ ಆಗಿರ್ತಕ್ಕಂಥದ್ದು ಸರ್ಕಾರಿ ಆರೋಗ್ಯ ವಲಯವನ್ನ ಇವತ್ತೇನು ಅವರು ಅವಲಂಬಿಸಿದ್ದಾರೆ. ಆದರೆ ಆರೋಗ್ಯ ಕ್ಷೇತ್ರಕ್ಕೆ ಮುಂದುವರೆದ ದೇಶಗಳು 14% ವರೆಗೆ ಖರ್ಚು ಮಾಡ್ತವೆ. 10ರಿಂದ 14% ವರೆಗೆ ಆರೋಗ್ಯ ಕ್ಷೇತ್ರಕ್ಕೆ ಖರ್ಚು ಮಾಡ್ತವೆ ತಮ್ಮ GDPನಲ್ಲಿ. ಆದರೆ ಭಾರತದ ಸರ್ಕಾರ, ಕೇಂದ್ರ ಸರ್ಕಾರ ಈ ಬಾರಿ ಏನು ಆರೋಗ್ಯ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಹಣ ಇದೆಯಲ್ಲ, ಅದು ಕೇವಲ 1.8% ಮಾತ್ರ. ಅಂದ್ರೆ 2%. ಅಂದ್ರೆ ಈ ದೇಶದ ಜನಸಾಮಾನ್ಯರು, ಬಡವರು ಡಿಪೆಂಡ್ ಆಗಿರ್ತಕ್ಕಂಥ ಆರೋಗ್ಯ ಕ್ಷೇತ್ರಕ್ಕೆ ಅದನ್ನ ಉನ್ನತೀಕರಣ ಮಾಡಿ ಉತ್ತಮವಾದಂಥ ಆರೋಗ್ಯ ವ್ಯವಸ್ಥೆಯನ್ನು ಕಲ್ಪಿಸಬೇಕಂತಕ್ಕಂಥ ಯಾವ ಕಾಳಜಿನೂ ಇಲ್ಲ, ಬರೀ ಘೋಷಣೆಗಳಿದೆ. ಈ ಬಜೆಟ್ನಲ್ಲಿ 3 ಹೊಸದಾಗಿ ಏಮ್ಸ್ಗಳನ್ನ ನಾವು ಪ್ರಾರಂಭ ಮಾಡ್ತೀವಿ ಅಂತ. ಏಮ್ಸ್ ದಕ್ಷಿಣ ಭಾರತಕ್ಕೆ ಇಲ್ಲವೇ ಇಲ್ಲ. ಕರ್ನಾಟಕದಲ್ಲಿ ರಾಯಚೂರಲ್ಲಿ ಏಮ್ಸ್ ಬರ್ಬೇಕಂತ ಹೇಳಿ 16 ವರ್ಷಗಳಿಂದ ಹೋರಾಟ ನಡೀತಾ ಇದೆ. ಹಂಗೆ ಕೇರಳದಲ್ಲೂ ಕೂಡ ಹೋರಾಟ ನಡೀತಾ ಇದೆ. ಈಗ ಘೋಷಣೆ ಮಾಡಿರ್ತಕ್ಕಂಥ ಏಮ್ಸ್ ಹಾಸ್ಪಿಟಲ್ಗಳು ಉತ್ತರ ಭಾರತಕ್ಕೆ ಸೀಮಿತ ಆಗಿದೆ. ಸೊ 1,04,599 ಕೋಟಿ ರೂಪಾಯಿಗಳನ್ನ ಆರೋಗ್ಯ ವಲಯಕ್ಕೆ ನಾವು ಕೊಟ್ಟಿದ್ದೀವಿ ಅಂತ ಹೇಳಲಾದ್ರು ಈ ಬಜೆಟ್ನಲ್ಲಿ ಒಟ್ಟು GDPಯ ಕೇವಲ 1.8% ಮಾತ್ರ ಕೊಡುಗೆ ಕೊಟ್ಟಂಗಿದೆ ಆರೋಗ್ಯ ಕ್ಷೇತ್ರಕ್ಕೆ. ಆದರೆ ವಾಸ್ತವ ಏನಂತಂದ್ರೆ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ 1,04,000 ಕೋಟಿಯನ್ನ ಒಳಗೊಂಡಂತೆ ಇಡೀ ದೇಶಕ್ಕೆ ರಾಜ್ಯದ ಪಾಲನ್ನ ತೆಗೆದ್ರೆ
0.3 to 4% ಮಾತ್ರ, ನಾಟ್ ಇವನ್ 1% ಕೇಂದ್ರ ಸರ್ಕಾರ ಆರೋಗ್ಯ ವಲಯಕ್ಕೆ ಖರ್ಚು ಮಾಡ್ತಾರೆ. ಉಳಿದಂತ ಹೊರೆಯನ್ನ ರಾಜ್ಯ ಸರ್ಕಾರಗಳು ಹೊರ್ತಾ ಇವೆ. ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರವನ್ನ ಸಂಪೂರ್ಣವಾಗಿ ಕೇಂದ್ರ ಬಜೆಟ್ ನಿರಂತರವಾಗಿ ನಿರ್ಲಕ್ಷ್ಯ ಮಾಡ್ಕೊಂಡು ಬರ್ತಾ ಇದೆ. ಆ ಮುಖಾಂತರ ಈ ದೇಶದ ಬಡವರಿಗೆ ಉತ್ತಮವಾದಂತಹ ಶಿಕ್ಷಣ ಸಿಗ್ಬೇಕಂತಕ್ಕಂಥ ಯಾವುದೇ ಕಾಳಜಿ ಈ ದೇಶದ ಕೇಂದ್ರ ಸರ್ಕಾರಕ್ಕೆ ಇಲ್ಲ ಅಂತಕ್ಕಂಥದ್ದನ್ನ ನಾವು ಈ ದೃಷ್ಟಿನಲ್ಲಿ ನಾವು ನೋಡಬೇಕಾಗುತ್ತೆ. ಇನ್ನು ಸಾರಿಗೆ ಎಷ್ಟು ಬಜೆಟ್ ಹಣ ಕೊಟ್ಟಿದ್ದೀವಿ, 5,90,000 ಕೋಟಿ ಹಣ ನಾವು ಸಾರಿಗೆ ಅಭಿವೃದ್ಧಿ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ. ಹಿಂದೆ ರೈಲ್ವೆ ಬಜೆಟ್ ಸಪರೇಟ್ ಆಗಿ ಆಗ್ತಾ ಇದೆ. ಈಗ ರೈಲ್ವೆ, ರಸ್ತೆ ಸಾರಿಗೆ, ವಿಮಾನಯಾನ ಎಲ್ಲರೂ ಸೇರಿಸ್ಕೊಂಡು 5,09,000 ಕೋಟಿ ಅಂತ ಹೇಳ್ತೀವಿ. ಅವರು ಸಾರಿಗೆಗೆ ಅಷ್ಟು ಕೊಟ್ಟರು ಕೂಡ ಇವತ್ತಿನ ಜನಸಂಖ್ಯೆಗೆ ಅನುಗುಣವಾದಂತಹ ಸಾರಿಗೆ ವ್ಯವಸ್ಥೆ ಏನಿದೆ, ಉತ್ತಮವಾದಂತಹ ಸಾರಿಗೆ ವ್ಯವಸ್ಥೆಯನ್ನು ರೂಪಿಸಲಿಕ್ಕೆ ಹಣ ಸಾಲ್ತಾ ಇಲ್ಲ. ಸೊ ಅದನ್ನ ನಾವು ಗಮನಿಸೋದಾದ್ರೆ ಇವು ಬರೀ ಘೋಷಣೆಗಳನ್ನ ಮಾಡ್ತಾ ಇದ್ದಾರೆ ಹೊರತು ಯಾವ ಕಾರಣಕ್ಕೂ ದೇಶ ನಿಜವಾಗ್ಲೂ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದಲ್ಲ. ದೇಶ ನಿಜವಾಗ್ಲೂ ಅಭಿವೃದ್ಧಿ ಆಗ್ತಾ ಇದೆಯಾ ಇಲ್ವಾ ಅನ್ನೋದಕ್ಕೆ ಬಹಳ ಬೆಸ್ಟ್ ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರೆ, ಈಗ ಈ ಬಜೆಟ್ನ ಒಟ್ಟು 53,47,000 ಕೋಟಿಯ ಒಟ್ಟು ಬಜೆಟ್ನ ಅನುಷ್ಠಾನ ಇದೆಯಲ್ಲ, ಅನುಷ್ಠಾನಕ್ಕೆ ಸುಮಾರು 17 ಲಕ್ಷ ಕೋಟಿ ರೂಪಾಯಿಗಳನ್ನ ಸಾಲ ಮಾಡಬೇಕಾಗಿದೆ. ಈ ಬಿಜೆಪಿಯವರು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನ ಅಥವಾ ಸಿದ್ದರಾಮಯ್ಯ ಸರ್ಕಾರವನ್ನ ಟೀಕೆ ಮಾಡ್ತಾ ಇರ್ತಾರೆ. ಇವರು ಸಾಲ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ನರೇಂದ್ರ ಮೋದಿ ಅವರು ಏನ್ ಮಾಡ್ತಿದ್ದಾರೆ, ಅವರು ಅಧಿಕಾರ ವಹಿಸ್ಕೊಳ್ಳೋಕೆ ಮೊದಲೇ ಕೇವಲ 55 ಲಕ್ಷ ಕೋಟಿ ಮಾತ್ರ ದೇಶದ ಮೇಲೆ ಸಾಲ ಇತ್ತು. ಈಗ 214 ಲಕ್ಷ ಕೋಟಿಯನ್ನ ದಾಟಿದೆ. ಸೊ ಈ ಬಜೆಟ್ ಅನ್ನ ಅನುಷ್ಠಾನ ಮಾಡಲಿಕ್ಕೆ ಸುಮಾರು 17 ಲಕ್ಷ ಕೋಟಿ ರೂಪಾಯಿಗಳನ್ನ ಸಾಲ ಮಾಡಬೇಕಾಗಿದೆ. ಈ 17 ಲಕ್ಷ ಕೋಟಿ ಸಾಲ ಒಂದ್ ಕಡೆ ಆದ್ರೆ ಈ ಬಜೆಟ್ ನ ಒಟ್ಟು ಮೊತ್ತ ಟೋಟಲ್ ಬಜೆಟ್ ನಲ್ಲಿ 20% ಬಡ್ಡಿ ಕಟ್ಟಕ್ಕೆ ಹೋಗುತ್ತೆ. ಅಂದ್ರೆ ಈ ದೇಶ ಅಭಿವೃದ್ಧಿ ಆಗ್ತಾ ಇದೆ ಅಂತ ಇವರು ಬಿಂಬಿಸ್ತಾ ಇದ್ದಾರೆ, ಆದ್ರೆ ದೇಶವನ್ನ ಸಾಲದ ಕೂಪದಲ್ಲಿ ಮುಳುಗಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಜನಸಾಮಾನ್ಯರು ಮನಗಾಣಬೇಕಾಗಿದೆ. ಒಟ್ಟಾರೆ ಆದಾಯದ 20% ಹಣವನ್ನ ನೀವು ಬಡ್ಡಿ ಕಟ್ಟಿಗೆ ಬಳಸ್ತಾ ಇದ್ದೀವಿ ಅಂತಂದ್ರೆ, ನೀವು ಸಾಲ ಮಾಡಿದ್ರಲ್ಲ 2,14,000 ಕೋಟಿ ಹಣ ಸಾಲ ಮಾಡಿದ್ರೆ ಎಲ್ಲೋಯ್ತು? ನಾವು ದೇಶ ಅಭಿವೃದ್ಧಿಗೆ ಬಳಸ್ಬಿಟ್ಟಿದ್ದೀವಿ, ಬಡತನ ನಿರ್ಮೂಲನೆ ಮಾಡಕ್ ಬಳಸ್ಬಿಟ್ಟಿದ್ದೀವಿ, ನಿರುದ್ಯೋಗ ಹೋಗಲಾಡ್ಸಕ್ ಬಳಸ್ಬಿಟ್ಟಿದ್ದೀವಿ ಅಂತ ಹೇಳೋದಾದ್ರೆ, ಇವತ್ತಿಗೂ ಕೂಡ ಭಾರತ ಅತ್ಯಂತ ಹೆಚ್ಚು ನಿರುದ್ಯೋಗಿಗಳನ್ನ ಒಳಗೊಂಡಿರ್ತಕ್ಕಂಥ ದೇಶ, ಯುವಕರನ್ನ ಒಳಗೊಂಡಿರ್ತಕ್ಕಂಥ ದೇಶ, ಅತ್ಯಂತ ಹೆಚ್ಚು ನಿರುದ್ಯೋಗಿಗಳನ್ನು ಒಳಗೊಂಡಿರ್ತಕ್ಕಂಥ ದೇಶ ಆಗಿದ್ರೆ ನೀವು ಯಾವ ಪ್ರಮಾಣದ ನಿರುದ್ಯೋಗವನ್ನು ಹೋಗಲಾಡಿಸಿದಿರಿ? ಇದಕ್ಕೆ ಉತ್ತರ ಕೊಡಬೇಕು ಸರ್ಕಾರ. ಸರ್ಕಾರಿ ಕ್ಷೇತ್ರದಲ್ಲಿ ಉದ್ಯೋಗವನ್ನ ಭರ್ತಿ ಮಾಡ್ತಕ್ಕಂಥ ಯಾವ ಪ್ರಸ್ತಾಪನೂ ಇಲ್ಲ. ನಾಚಿಕೆಗೇಡಿದು ನನ್ನ ಪ್ರಕಾರ. ಇನ್ನು ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿ ಆಗುತ್ತೆ ಅಂತ ಹೇಳ್ತಾ ಇದ್ರೆ, ಎಷ್ಟು ಪ್ರಮಾಣದ ಉದ್ಯೋಗ ಸೃಷ್ಟಿ ಆಗುತ್ತೆ ಅಂತೇಳಿ ಸರ್ಕಾರದ ಬಳಿ ಯಾವ ಅಂಕಿಅಂಶಗಳೇ ಇಲ್ಲ. ಅಂದ್ರೆ ಉದ್ಯೋಗಿಗಳ ಮೂಗು ತುಪ್ಪ ಆಗ್ತಾ ಇದೆ ಅಷ್ಟೇ ನೀವು. ಆಮೇಲೆ ಶಿಕ್ಷಣ ಕ್ಷೇತ್ರದಲ್ಲಿ ಅಗಾಧವಾದಂತಹ ಕ್ರಾಂತಿ ಮಾಡ್ತೀವಿ, ಇಂಡಸ್ಟ್ರಿಯಲ್ ಏರಿಯಾ ಪಕ್ಕ ಯೂನಿವರ್ಸಿಟಿ ಟೌನ್ಶಿಪ್ ಮಾಡ್ತೀವಿ 5 ಕಡೆ. ಅದೆಲ್ಲ ಮುಂದಿನ ನೆಕ್ಸ್ಟ್ ಜನರೇಷನ್ಗೆ. ಈಗ ಅಲ್ಲಿ ನಿರುದ್ಯೋಗಿಗಳಿದಾರಲ್ಲ, ಅವ್ರಿಗೇನ್ ಮಾಡ್ತಾ ಇದ್ದೀವಿ? ಇದಕ್ಕೆ ಉತ್ತರ ಇಲ್ಲ. ಇನ್ನು ಬಹಳ ಮುಖ್ಯವಾಗಿ ರೈತರನ್ನ ನೀವು ಅಭಿವೃದ್ಧಿ ಮಾಡ್ತೀನಿ ಅನ್ನೋದು, ಗೊಬ್ಬರ ಅದ್ರ ಮೇಲೆ ಸಬ್ಸಿಡಿ ಜಾಸ್ತಿ ಮಾಡಬೇಕು, ರೈತರು ಬಳಸ್ತಕ್ಕಂಥ ಗೊಬ್ಬರದ ಮೇಲೆ ಸಬ್ಸಿಡಿ ಜಾಸ್ತಿ ಮಾಡಬೇಕು, ರೈತರು ಬೆಳೀತಕ್ಕಂಥ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗ್ತಕ್ಕಂಥ ಮಾರುಕಟ್ಟೆಯನ್ನ ನಿರ್ಮಾಣ ಮಾಡಬೇಕು, ಅದ್ರ ಬಗ್ಗೆ ಪ್ರಸ್ತಾಪ ಇಲ್ಲ. ರೈತರು ಬೆಳೆದಂತ ಬೆಳೆಗಳನ್ನ ಸಂರಕ್ಷಣೆ ಮಾಡ್ಬೇಕು. ಯಾಕೆ ಅಂತಂದ್ರೆ ರೈತರು ಬೆಳೆದಂತ ಸುಮಾರು ಒಂದು ವರ್ಷದಲ್ಲಿ 1,00,000 ಕೋಟಿಯಷ್ಟು ರೈತರು ಬೆಳೆದಂತ ಏನು ಬೆಳೆಗಳು ನಾಶ ಆಗ್ತಾ ಇದೆ.
ಆ ಬೆಳೆಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ಏನು ಗೋಡನ್ಗಳು, ಶೈಥಿಲೀಕರಣ ಇರ್ತಕ್ಕಂಥ ಗೋಡನ್ಗಳ ನಿರ್ಮಾಣ ಆಗಬೇಕು. ಅದಕ್ಕೆ ಬಜೆಟ್ ಅಲ್ಲಿ ಹಣ ಇಲ್ಲ. ಸೊ ಇದನ್ನೆಲ್ಲ ಗಮನಿಸೋದಾದ್ರೆ ಕೇವಲ ರೈತರ ಬಗ್ಗೆ ಮೊಸಳೆ ಕಣ್ಣೀರು ಹಾಕ್ತಾರೆ ಹೊರತು, ರೈತರ ಬಗ್ಗೆ ಏನು ಅವ್ರಿಗೆ ಮೂಗಿಗೆ ತುಪ್ಪ ಸವರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಹೊರತು, ಈ ದೇಶದ ರೈತರ ಸಮಸ್ಯೆಗಳನ್ನಾಗ್ಲಿ, ಈ ದೇಶದ ಯುವಜನರಿಗೆ ಉದ್ಯೋಗ ಕೊಡ್ತಕ್ಕಂಥ ಯೋಜನೆಗಳನ್ನಾಗ್ಲಿ ಈ ಸರ್ಕಾರ ರೂಪಿಸ್ತಾ ಇಲ್ಲ. ಇನ್ನು ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಂತ ಸಾಮಾಜಿಕ ಏನು ಏಳಿಗೆಗೆ ಸಂಬಂಧಪಟ್ಟಂತೆ ಕಾರ್ಮಿಕ ಇಲಾಖೆಗೆ ಈ ಬಾರಿ ಕಳೆದ ಬಜೆಟ್ಗಿಂತ 128 ಕೋಟಿ ಹಣವನ್ನು ಕಡಿಮೆ ಮಾಡಿದೆ. ದೇಶ ಇವತ್ತು ಅತಿ ಹೆಚ್ಚು ಕಾರ್ಮಿಕರನ್ನ ಒಳಗೊಂಡಂತ ದೇಶ ಇದು. ಕಾರ್ಮಿಕರ ಯೋಜನೆಗಳಿಗೆ ಹಣ ಕಡಿತ ಮಾಡ್ತಾ ಇದ್ದೀರಿ ಅಂತಂದ್ರೆ ನೀವು ಬಡವರ ವಿರುದ್ಧ ಇದ್ದೀರಿ, ಕಾರ್ಮಿಕರ ವಿರುದ್ಧ ಇದ್ದೀರಿ. ಇನ್ನು ಒಂದು ದೇಶ ನಿಜವಾಗ್ಲೂ ಅಭಿವೃದ್ಧಿ ಆಗಬೇಕು, ಈ ದೇಶದ ಜನಸಾಮಾನ್ಯರಿಗೆ ಅನುಕೂಲ ಆಗ್ಬೇಕಂತಂದ್ರೆ ಅವರು ಅತಿ ಹೆಚ್ಚು ವ್ಯಯ ಮಾಡ್ತಾರದು ಇಲ್ಲಿ. ನನ್ನ ಪ್ರಕಾರ ಅಗತ್ಯ ವಸ್ತುಗಳ ಬೆಲೆ, ಅದರಲ್ಲೂ ಪೆಟ್ರೋಲು, ಡೀಸೆಲ್ ಮತ್ತು ಅಡಿಗೆ ಅನಿಲ ಏನಿದೆ ಇದು ಭಾರತದಲ್ಲಿ ದುಬಾರಿನೇ ಇದೆ. ಸೊ ಎಲ್ಲಿವರೆಗೆ ಪೆಟ್ರೋಲು, ಡೀಸೆಲ್ಲು, ಅಡುಗೆ ಅನಿಲ ಜನ ಸಾಮಾನ್ಯರು ಬಳಸ್ತಕ್ಕಂಥ ವಸ್ತುಗಳ ಬೆಲೆ ಇಳಿಯೋದಿಲ್ವೋ ಅಲ್ಲಿವರೆಗೆ ಈ ದೇಶದ ಬಡವರಿಗಾಗಲಿ ಮಧ್ಯಮ ವರ್ಗದವರಿಗಾಗಲಿ ಯಾವುದೇ ರೀತಿಯ ಪ್ರಯೋಜನ ಆಗೋದಿಲ್ಲ. ಸೊ ಹಾಗಾಗಿ ಈ ಬಜೆಟ್ ರೈತ ವಿರೋಧಿಯಾಗಿದೆ, ಬಡವರ ವಿರೋಧಿಯಾಗಿದೆ, SC/ST OBCಗಳ ವಿರೋಧಿಯಾಗಿದೆ, ಸಂಪೂರ್ಣವಾಗಿ ಮಾನವ ಕಲ್ಯಾಣಕ್ಕೆ ವಿರುದ್ಧವಾದಂಥ, ಮಾನವ ಕಲ್ಯಾಣದ ಏನು ದಿಕ್ಕು ತಪ್ಪಿಸ್ತಕ್ಕಂಥ ಒಂದು ಬಜೆಟ್ ಇದು. ಅದ್ರ ಜೊತೆಗೆ ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾಗಿರೋದು ಏನಂತಂದ್ರೆ, ಈ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾಗ ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಆಗಿದೆಯಾ ಅಂದ್ರೆ ಇಲ್ಲ. 22 ಕೋಟಿ ಜನಕ್ಕೆ ಈಗ 24 ಕೋಟಿ ಜನಕ್ಕೆ ಉದ್ಯೋಗ ಸಿಗಬೇಕಾಗಿತ್ತು 2014ರಿಂದ 2026ರವರೆಗೆ. ಸಿಕ್ಕಿದ್ಯಾ? ಇಲ್ಲ. ಇನ್ನು ಬಹಳ ಮುಖ್ಯವಾಗಿ 100 ಸ್ಮಾರ್ಟ್ ಸಿಟೀಸ್ ಅವ್ರು ಘೋಷಣೆ ಮಾಡಿದ್ರು. ಈ ದೇಶದಲ್ಲಿ 100 ಸ್ಮಾರ್ಟ್ ಸಿಟಿಗಳನ್ನ ನಿರ್ಮಾಣ ಮಾಡ್ಬಿಡ್ತೀನಿ ಅಂತ. ಎಂತ ದುರಂತ ಅಂತಂದ್ರೆ ಈ ಬಜೆಟ್ ನಲ್ಲಿ ಸ್ಮಾರ್ಟ್ ಸಿಟಿ ಹಣನೇ ಇಲ್ಲ. ಸ್ಮಾರ್ಟ್ ಸಿಟಿ ಆಗೋಗಿದ್ಯಾ? ನಿರ್ಮಾಣ ಆಯ್ತಾ? ಇಲ್ಲ. ಮತ್ತೆ 2022ರಷ್ಟರೊಳಗೆ ಈ ದೇಶದಲ್ಲಿ ವಸತಿ ರಹಿತರಿಗೆ, ಅಂದ್ರೆ ಯಾರಿಗೆ ಮನೆ ಇಲ್ವೋ ಅವರಿಗೆ ಸಂಪೂರ್ಣವಾಗಿ 2027ರಷ್ಟರೊಳಗೆ ಮನೆಯನ್ನ ನಾನು ದೊರಕಿಸ್ಕೊಡ್ತೀನಿ. ನರೇಂದ್ರ ಮೋದಿ ಘೋಷಣೆ ಏನು? ಪಕ್ಕಾ ಮನೆ, ಆ ಮನೆಗೆ ನೀರು ಜೊತೆಗೆ ಗ್ಯಾಸ್ ಪೈಪ್ ಲೈನ್ ಸಂಪರ್ಕ ಅಂತ ಹೇಳಿದ್ರು. ನೀವು ನೀರು, ಗ್ಯಾಸ್ ಲೈನ್ ಸಂಪರ್ಕ ಕೊಡೋದಲ್ಲಿರ್ಲಿ, ಮನೆ ನಿರ್ಮಾಣ ಮಾಡಲಿಕ್ಕೆ ಬಡವರಿಗೆ ಈ ಬಜೆಟ್ ನಲ್ಲಿ ಹಣನೇ ಕೊಟ್ಟಿಲ್ಲ. ಸಂಗೀತ ಘೋಷಣೆಗಳೆಲ್ಲ ಬರೀ ಪೊಳ್ಳು ಘೋಷಣೆಗಳೇ. ಈ ಬಜೆಟ್ ಹಂಗೇನೆ. ಸೊ ಇನ್ನು ಬೇಟಿ ಬಚಾವ್ ಬೇಟಿ ಪಡಾವೋ ಅಂತೇಳಿ ಒಂದು ಘೋಷಣೆ ಮಾಡಿದ್ರು. ಈ ಬಜೆಟ್ ಅಲ್ಲಿ ಅದಕ್ಕೆ ಹಣ ಕೊಟ್ಟಿಲ್ಲ. ಅದು ಅಂದ್ರೆ ಬೇಟಿ ಎಲ್ಲರೂ ಹೆಣ್ಮಕ್ಳೆಲ್ಲ ವಿದ್ಯಾವಂತರಾಗ್ಬಿಟ್ರ, ಎಲ್ಲರೂ ರಕ್ಷಣೆ ಆಗ್ಬಿಡ್ತಾ? ಇಲ್ಲ. ಇನ್ನು ಬಹಳ ಮುಖ್ಯವಾಗಿ ಸ್ವಚ್ಛ ಭಾರತ್ ಅಭಿಯಾನ ಬಹಳ ದೊಡ್ಡ ಹೆಸರಿನಲ್ಲಿ ಬಂದಂತ. ಈ ಬಜೆಟ್ ಅಲ್ಲಿ ಸ್ವಚ್ಛ ಭಾರತ್ ಅಭಿಯಾನಿಗೆ ಹಣ ಕೊಟ್ಟಿಲ್ಲ. ಇನ್ನು ಪ್ರತಿ ಮನೆಗೂ ಜಲ ತಲುಪಬೇಕು ಅಂತೇಳಿ ಜಲಜೀವನ್ ಮಿಷನ್ ಅಂತೇಳಿ ಆರಂಭ ಮಾಡಿದ್ರು. ಬಹಳ ಭ್ರಷ್ಟಾಚಾರ ನಡೆದಿದೆ ಇದರಲ್ಲಿ. ಆ ಜಲಜೀವನ್ ಮಿಷನ್ಗೆ 65ರಿಂದ 70 ಸಾವಿರ ಕೋಟಿಯಷ್ಟು ಬಜೆಟ್ ಹಣ ಕೊಡ್ತಾ ಇದ್ದರು. ಈ ಬಜೆಟ್ ಅಲ್ಲಿ ಕೇವಲ 17,000 ಕೋಟಿ ಇಳಿಸಿದ್ದಾರೆ. ಅಂದ್ರೆ ಜಲಜೀವನ್ ಮಿಷನ್ ಕೂಡ ಫೇಲ್ಯೂರ್ ಘೋಷಣೆ. ಹಾಗೇನೆ ನೋಡಿ, ಲಾಸ್ಟ್ ಬಜೆಟ್ ಅಲ್ಲಿ ಎಲ್ಲಾ ITI ಕಾಲೇಜ್ಗಳಿಗೆ ಅಟಲ್ ಟಿಂಕರಿಂಗ್ ಲ್ಯಾಬ್ ಮಾಡ್ತೀವಿ ಅಂತ ಹೇಳಿದ್ರು. ITI ಕಾಲೇಜ್ಗಳಿಗೆ ಈ ಬಜೆಟ್ ಅಲ್ಲಿ ಅಟಲ್ ಟಿಂಕರಿಂಗೂ ಇಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಇಲ್ಲ, ನೆನಪೇ ಇಲ್ಲ. ಯೋಜನೆಗೆ ಹಣನೂ ಇಲ್ಲ, ಆ ಯೋಜನೆಯ ಪ್ರಸ್ತಾಪನೂ ಇಲ್ಲ. ಸೊ ಹಂಗಿದ್ದ ಮೇಲೆ ನೀವು ಯಾವ ಆಧಾರದ ಮೇಲೆ ನಾವು ವಿಕಸಿತ ಭಾರತ ಅಂತ ಹೇಳ್ತಾ ಇದ್ರಿ? ಹಿಂದುಳಿದ ಜಾತಿಗಳು, ಬಡವರು, ರೈತರಿಗೆ, ಕಾರ್ಮಿಕರಿಗೆ, ಯುವಜನರಿಗೆ ವಿರುದ್ಧವಾದಂತಹ ಕೇವಲ ಕಾರ್ಪೊರೇಟ್ ವಲಯಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೋಡಿ 12 ಲಕ್ಷ ಕೋಟಿ ರೂಪಾಯಿಯಷ್ಟು ಹಣ ನಾವು ಅಭಿವೃದ್ಧಿ ಬಳಸ್ತಾ ಇದೀವಿ ಅಂತಾರೆ. ಆ 12 ಲಕ್ಷ ಕೋಟಿ ಹಣದ ಲಾಭ ಕೇವಲ 1% ಇರ್ತಕ್ಕಂಥ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ತಲುಪತಕ್ಕಂಥ ಯೋಜನೆಗಳನ್ನ ರೂಪಿಸ್ತಾ ಇದ್ದಾರೆ. ಇನ್ನು ಕೃಷಿ ವಲಯದಲ್ಲಿ
ರೈತರಿಗೆ ಅಗತ್ಯವಾದಂತಹ ಯೋಜನೆಗಳನ್ನು ಕೈಗೊಳ್ಳಬಹುದು. ಆ ರೈತರಿಗೆ ವಿರುದ್ಧವಾಗಿ ಕೃಷಿ ವಲಯದಲ್ಲಿ ಕಾರ್ಪೊರೇಟ್ ವಲಯಕ್ಕೆ ಮತ್ತೆ ಕಾರ್ಪೊರೇಟ್ ವಲಯದಲ್ಲಿ ಇರ್ತಕ್ಕಂಥ ವಿಮಾ ಯೋಜನೆಗಳ ಮೂಲಕ ಅವ್ರಿಗೆ ಏನು ಲಾಭ ಆಗ್ತಕ್ಕಂಥ ಯೋಜನೆಗಳನ್ನ ಈ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ನೀವು 53,47,000 ಕೋಟಿ ಬಜೆಟ್ ಅಲ್ಲಿ ನಿಜವಾಗ್ಲೂ ಬಡವರು ಪಾಲಿಸ್ತು, ರೈತರು ಪಾಲಿಸ್ತು, ಹಿಂದುಳಿದ ಜಾತಿಗಳು, SC STಗಳು, ಧಾರ್ಮಿಕ ಅಲ್ಪಸಂಖ್ಯಾತರ ಪಾಲಿಸ್ತು ಅಂತಂದ್ರೆ ಅದು ಉತ್ತರ ಕೊಡಕ್ಕಾಗಿಲ್ಲ. ನಿನ್ನೆ ಒಂದು ನಿರ್ಮಲಾ ಸೀತಾರಾಮನ್ ಅವರು ಒಂದು ಯಾವುದೋ ಮಾಧ್ಯಮದ ಸಂದರ್ಶನ ಕೇಳಿದಾಗ ಮಾಡ್ತಾ ಇದ್ದಾರೆ, ಅದು ನೇರವಾಗಿ ಒಂದು ಪ್ರಶ್ನೆ ಕೇಳಿದ್ದಾರೆ, ಮಧ್ಯಮ ವರ್ಗಕ್ಕೆ ಈ ಬಜೆಟ್ನ ಕೊಡುಗೆ ಏನು ಅಂತಂದ್ರೆ ನಿರ್ಮಲಾ ಸೀತಾರಾಮನ್ ಉತ್ತರ ಕೊಡಕ್ಕೆ ಆಗಿಲ್ಲ. ಯಾಕೆಂದ್ರೆ ಕೊಟ್ಟಿದ್ರೆ ತಾನೆ. ಸೊ ಹಾಗಾಗಿ ಈ ಬಜೆಟ್ ರೈತ ವಿರೋಧಿಯಾಗಿದೆ, ಕಾರ್ಮಿಕರ ವಿರೋಧಿಯಾಗಿದೆ, SC ST OBC ಮತ್ತು ಹಿಂದುಳಿದ ಜಾತಿಗಳೇನಿದ್ದಾರೆ ಅವರ ವಿರೋಧಿಯಾಗಿದೆ. ಮತ್ತೆ ಆರೋಗ್ಯ ಮತ್ತು ಶಿಕ್ಷಣ ವ್ಯವಸ್ಥೆ ಹಾಗೂ ಉದ್ಯೋಗ ಸೃಷ್ಟಿಯನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಬಜೆಟ್ ಇದು. ಇದು ಕಾರ್ಪೊರೇಟ್ ಕುಳಗಳಿಗೆ, ಉದ್ಯಮಿಗಳಿಗೆ ಅಗಾಧವಾದಂತಹ ಲಾಭ ಮಾಡಿಕೊಡ್ತಕ್ಕಂಥ ಬಜೆಟ್ ಆಗಿದೆ ಅಂತ ಹೇಳ್ಬೋದೇ ಹೊರತು ಇದು ಖಂಡಿತವಾಗ್ಲೂ ವಿಕಸಿತ ಭಾರತದ ಬಜೆಟ್ ಅನ್ನೋದಕ್ಕಿಂತ ಯುವಜನರನ್ನ, ರೈತರನ್ನ, ಕಾರ್ಮಿಕರನ್ನ, ಅವರ ಬದುಕನ್ನ ಏನು ಮತ್ತಷ್ಟು ಹಿನ್ನಡೆಗೆ ತರತಕ್ಕಂಥ ಒಂದು ಬಜೆಟ್ ಅಂತ ಹೇಳಲಿಕ್ಕೆ ಬಹುಜನ ಸಮಾಜ ಪಾರ್ಟಿ ಬಯಸ್ತಾರೆ. ಮಹಾಬೋಧಿ ಮಹಾವಿಹಾರ ಉಳಿಸಿ ಅಂತಕ್ಕಂಥ ಆಂದೋಲನ ಏನಿದೆ, ಫೆಬ್ರವರಿ 12ನೇ ತಾರೀಕು ದೆಹಲಿನಲ್ಲಿ ಬಹಳ ದೊಡ್ಡ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಚಳುವಳಿಗೆ ಬಹುಜನ್ ಸಮಾಜ್ ಪಾರ್ಟಿ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದೆ. ಮತ್ತೆ ಬೀದರ್ನಿಂದ ವಿಶೇಷ ರೈಲು ವ್ಯವಸ್ಥೆ ಕೂಡ ಆಗಿದೆ. ಸೊ ಹಾಗಾಗಿ ಏನು ಈ ದೇಶದ ಮಸೀದಿಗಳು ಹೇಗೆ ಮುಸ್ಲಿಮಾನರ ಆಡಳಿತದಲ್ಲಿದೆಯೋ, ಹೇಗೆ ಈ ದೇಶದ ಚರ್ಚ್ಗಳು ಹೇಗೆ ಕ್ರಿಶ್ಚಿಯನ್ನರ ಆಡಳಿತದಲ್ಲಿದೆಯೋ, ಹಾಗೆ ಈ ದೇಶದ ಮಂದಿರಗಳು ಹಿಂದೂಗಳ ಕೈಲಿದೆಯೋ, ಅದೇ ರೀತಿ ಮಹಾಬೋಧಿ ಮಹಾವಿಹಾರ ಏನಿದೆ ಆ ಆಡಳಿತ ಬೌದ್ಧರ ಕೈಗೆ ಬರಬೇಕಂತಕ್ಕಂಥದ್ದು ಈ ಹೋರಾಟದ ಬಹಳ ಮುಖ್ಯವಾದಂಥ ಉದ್ದೇಶ. ಯಾಕೆಂತಂದರೆ ಮಹಾಬೋಧಿ ಮಹಾವಿಹಾರ ಟ್ರಸ್ಟ್ನಲ್ಲಿ ಹಿಂದೂಗಳನ್ನು, ಇತರೆ ವರ್ಗದವ್ರನ್ನ ಸೇರಿಸೋದ್ರ ಮುಖಾಂತರ ಆ ವಿಹಾರದ ಪಾವಿತ್ರ್ಯತೆಯನ್ನು ಹಾಳು ಮಾಡಲಾಗಿದೆ. ಬೌದ್ಧರ ವಿಚಾರಗಳ ಸಂಸ್ಕೃತಿಗೆ ವಿರುದ್ಧವಾದಂಥ ಚಟುವಟಿಕೆಗಳು ಇವತ್ತು ಮಹಾಬೋಧಿ ಮಹಾವಿಹಾರದಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಈ ಮಹಾಬೋಧಿ ಮಹಾವಿಹಾರ ಟ್ರಸ್ಟ್ ಏನಿದೆ, ಆಡಳಿತ ಏನಿದೆ, ಅದು ಕಂಪ್ಲೀಟ್ ಆಗಿ ಬೌದ್ಧ ಭಿಕ್ಷುಗಳಿಗೆ, ಬೌದ್ಧ ಸಮಾಜಕ್ಕೆ ಬರಬೇಕಂತಕ್ಕಂಥ ಈ ಹೋರಾಟ ಯಶಸ್ವಿಯಾಗಬೇಕು. ಮತ್ತು ಈ ಮಹಾಬೋಧಿ ಮಹಾವಿಹಾರ ಟ್ರಸ್ಟ್ ಬೌದ್ಧರ ಅಧೀನಕ್ಕೆ ಬರಬೇಕು ಅಂತೇಳಿ ಬಹುಜನ್ ಸಮಾಜ್ ಪಾರ್ಟಿ ಕೂಡ ಆಗ್ರಹ ಮಾಡುತ್ತೆ. ಸೊ ಫೆಬ್ರವರಿ 12ನೇ ತಾರೀಕು ದೆಹಲಿನಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮಕ್ಕೆ, ಈ ಪ್ರತಿಭಟನೆಗೆ ದೇಶದ ಎಲ್ಲ ಭಿಕ್ಕುಗಳು, ಬೌದ್ಧ ಭಿಕ್ಕುಗಳು ಮತ್ತು ದೇಶದ ಎಲ್ಲ ಬೌದ್ಧ ಅನುಯಾಯಿಗಳು ಭಾಗವಹಿಸ್ತಾ ಇದ್ದಾರೆ. ಸೊ ಬಹುಜನ್ ಸಮಾಜ್ ಪಾರ್ಟಿಯ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಕೂಡ ಇದರಲ್ಲಿ ಭಾಗವಹಿಸೋದ್ರ ಮುಖಾಂತರ ಈ ಹೋರಾಟವನ್ನು ಯಶಸ್ವಿ ಮಾಡಬೇಕಂತೇಳಿ ನಾನು ಎಲ್ಲರನ್ನ ಮನವಿ ಮಾಡಿಕೊಡ್ತೇನೆ. ಥ್ಯಾಂಕ್ ಯು. ಜೈ ಸರ್. ಭೇಟಿ ಅವರು ಬೇಟಿ ಪಡಾವ್ ಬೇಟಿ ಬಚಾವ್ ಯಾರಿಂದ ರಕ್ಷಣೆ ಆಗಬೇಕಾಗಿದೆ? ಬಿಜೆಪಿಯವರಿಂದ ರಕ್ಷಣೆ ಆಗಬೇಕಾಗಿದೆ. ಅತಿ ಹೆಚ್ಚು ಅತ್ಯಾಚಾರಗಳು ಎಲ್ಲೆಲ್ಲಿ ಬಿಜೆಪಿ ಆಡಳಿತ ಇದೆಯೋ ಅದೇ ರಾಜ್ಯಗಳಲ್ಲಿ ನಡೀತಾ ಇದೆ. ಮತ್ತೆ ನಾವು ಧರ್ಮ ರಕ್ಷಕರು, ಸಂಸ್ಕೃತಿಯ ರಕ್ಷಕರು ಅಂತೇಳಿ ಹೆಣ್ಮಕ್ಳು ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೆ ಆಗಲಿ, ಮುಕ್ತವಾಗಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಆಗಲಿ, ಅಥವಾ ಮುಕ್ತವಾಗಿ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋಕ್ಕೆ ಆಗಲಿ ಬಿಡದೇ ಇರ್ತಕ್ಕಂಥವ್ರು ಯಾರು? ಈ ದೇಶದ ಸಂಪ್ರದಾಯವಾದಿಗಳು. ಸೊ ಹಂಗಾಗಿ ಆ ಕಳೆದ ಬಾರಿ ಇಟ್ಟಿದ್ದಂಥ ಬಜೆಟ್ ಮಾತ್ರ ಅಲ್ಲ, ಈ ಯೋಜನೆ ಪ್ರಾರಂಭ ಆದಾಗಿಂದ ಎಷ್ಟು ಹಣ ಇಟ್ಟಿದ್ರು ಅದರಲ್ಲಿ 60 to 70%, ಕೆಲವು ಬಾರಿ 90% ಬರೀ ಪ್ರಚಾರಕ್ಕೆ ಬಳಸಿದ್ದಾರೆ. ಹೆಣ್ಮಕ್ಳನ್ನ ರಕ್ಷಣೆ ಮಾಡಲಿಕ್ಕಾಗಲಿ, ಹೆಣ್ಮಕ್ಳ ವಿದ್ಯಾಭ್ಯಾಸಕ್ಕಾಗಲಿ ಬಳಸಿಲ್ಲ. ಸೊ ಈ ಬಾರಿ ಅದಕ್ಕೆ ಸೂಕ್ತವಾದಂಥ ಏನು ಬಜೆಟ್ ಅಲ್ಲಿ ಅನುದಾನವನ್ನೇ ಇಟ್ಟಿಲ್ಲ. ಸೊ ಇದು ಕೇವಲ ಪ್ರಚಾರದ ತಂತ್ರ ಅಷ್ಟೇ. ಯಾಕೆ ಅಂತಂದ್ರೆ ಅತಿ ಹೆಚ್ಚು ಅತ್ಯಾಚಾರ ಬಿಜೆಪಿಯವರು ಇರೋ ರಾಜ್ಯಗಳಲ್ಲಿ ನಡೀತಾ ಇದೆಯಲ್ಲ, ಹಂಗಾಗಿ ಅವರೇ ದೊಡ್ಡ ದೋಣಿನಲ್ಲಿ
ಅಡ್ವರ್ಟೈಸ್ ಕೊಟ್ಟುಕೊಂಡು ರಕ್ಷಣೆ ಮಾಡ್ತೀವಿ ಅಂತ ಹೇಳಲಿಕ್ಕೆ. ಸೊ ಇದು ಗೂಟಾಟಿಕೆ, ಇದು ನಿಲ್ಲಬೇಕು. ನಿಜವಾಗ್ಲೂ ಈ ದೇಶದಲ್ಲಿ ಬೇಟಿ ಬಚಾವೋ ಆಗಬೇಕು. ಯಾರಿಂದ ಅಂದರೆ ಮೊದಲನೇದಾಗಿ BJP ಅವರಿಂದ. ಬೇಟಿ ಪಡಾವೋ ಓದಬೇಕು ಹೆಣ್ಣುಮಕ್ಕಳು ಎಲ್ಲಿಂದ, ಸಂಪ್ರದಾಯವಾದಿಗಳ ಒಂದು ಕಪಿಮುಷ್ಟಿಯಿಂದ ಹೆಣ್ಣುಮಕ್ಕಳು ಆಚೆ ಬಂದು ವಿದ್ಯೆಯನ್ನು ಪಡ್ಕೊಳ್ಳಿಕ್ಕೆ ಮುಕ್ತವಾದಂಥ ವಾತಾವರಣ ನಿರ್ಮಾಣ ಆಗಬೇಕು. ಅಂದ್ರೆ ನಿಮ್ಮ ಪ್ರಕಾರ ಆ ಕಾರಣಕ್ಕೆ ತಾನೆ ಅವ್ರಿಗೆ ಗೊತ್ತಿದೆ, BJP ಅವರಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಈಗ ಅವರಿಂದಲೇ ರಕ್ಷಣೆ ಆಗಬೇಕಾಗಿದೆ ಹೆಣ್ಮಕ್ಳು. ಸರ್ ಮತಪಟ್ಟಿ ಪರಿಷ್ಕರಣೆ ಪ್ರಭುತ್ವ ವ್ಯವಸ್ಥೆಯ ವಿರುದ್ಧ ನಡೀತಾ ಇರ್ತಕ್ಕಂಥ ಒಂದು ಕಿತ್ತೂರಿ. ಈ ಪರಿಷ್ಕರಣೆಯಲ್ಲಿ ಈಗಾಗಲೇ ನಿಮಗೆ ಉತ್ತರ ಪ್ರದೇಶ ಒಂದರಲ್ಲಿ 2,30,30,000 ಹೆಚ್ಚು ಮತದಾರರನ್ನ ಈಗ ಹೊರಗಡೆ ಇಟ್ಟಿದ್ದಾರೆ. ಈಗ 2 ಕೋಟಿ ಜನ ನಾವು ಈ ದೇಶದ ನಾಗರಿಕರು ಅಂತೇಳಿ ಅವ್ರ ಮುಂದೆ ಎಲೆಕ್ಷನ್ ಕಮಿಷನ್ ಚುನಾವಣಾ ಅಧಿಕಾರಿಗಳ ಮುಂದೆ ತಮ್ಮ ನಾಗರಿಕತೆಯನ್ನ ಸಾಬೀತು ಮಾಡತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ವೆಸ್ಟ್ ಬೆಂಗಾಳಲ್ಲಿ 1.5 ಕೋಟಿ ಜನರನ್ನ 1 ಕೋಟಿ ಜನರನ್ನ ಹೊರಗಡೆ ಇಟ್ಟಿದ್ದಾರೆ. ತಮಿಳುನಾಡಲ್ಲೂ ಸುಮಾರು 93 ಲಕ್ಷ ಜನರನ್ನ ಹೊರಗಡೆ ಇರ್ತಕ್ಕಂಥ ಕೆಲಸ ಆಗಿದೆ. ಇದು ಏನಂತಂದ್ರೆ ಈ SIR ಇದೆ ಒಂದು ಪಿತೂರಿ ಏನಿದೆ ಅಂದ್ರೆ ಹಿಂದುಳಿದ ಜಾತಿಗಳು, ಬಡವರು, ಧಾರ್ಮಿಕ ಅಲ್ಪಸಂಖ್ಯಾತರು BJPಯನ್ನ ಒಪ್ಕೊಂಡಿಲ್ಲ. ಯಾರ್ಯಾರು BJPಗೆ ಓಟ್ ಹಾಕೋದಿಲ್ವೋ ಅವರೆಲ್ಲರೂ ಚುನಾವಣಾ ಪ್ರಕ್ರಿಯೆಯಿಂದ ಹೊರಗಡೆ ಇಡುವಂಥದ್ದು ಈ SIRನ ಬಹಳ ಮುಖ್ಯವಾದಂಥ ದುರುದ್ದೇಶ, ಸದುದ್ದೇಶ ಅಲ್ಲ. ಆಮೇಲೆ ಬಾಂಗ್ಲಾದಿಂದ ವಲಸೆ ಬಂದ್ಬಿಟ್ಟಿದ್ದಾರೆ, ಪಾಕಿಸ್ತಾನದಿಂದ ವಲಸೆ ಬಂದ್ಬಿಟ್ಟಿದ್ದಾರೆ, ಅಕ್ರಮವಾಗಿ ನುಸುಳು ಬಿಟ್ಟಿದ್ದಾರೆ ಅಂತ ಹೇಳಿದ್ರಪ್ಪ. ಈಗ ಬಿಹಾರದಲ್ಲಿ SIR ಮಾಡೋದು, ಬಿಹಾರದಲ್ಲಿ ಚುನಾವಣೆನೂ ಮಾಡೋದು ಆಫ್ಟರ್ SIR. ಎಷ್ಟು ಜನ ಬಾಂಗ್ಲಾದೇಶದವ್ರು ಇದ್ರು ಮತದಾರರು, ಎಷ್ಟು ಜನ ಪಾಕಿಸ್ತಾನದವ್ರು ಇದ್ರು, ಉತ್ತರ ಇಲ್ಲ ಚುನಾವಣಾ ಆಯೋಗದ ಹತ್ರ. ನಾಟ್ ಇವನ್ 1%. ಅಂದ್ರೆ ನಿಮ್ಮ ಉದ್ದೇಶ ಏನಿದೆ? ಉದ್ದೇಶ ಬಹಳ ಕ್ಲಿಯರು. ಈ SIR ಮುಖಾಂತರ ಯಾರು ಬಡವರು BJPಯ ಸಿದ್ಧಾಂತದ ವಿರುದ್ಧ ಇದೆ, BJP ಏನಿದೆ, BJPಯ ಮಾನವತೆಯ ವಿರುದ್ಧವಾದಂಥ ಸಿದ್ಧಾಂತ ಏನಿದೆ, ಅಥವಾ BJPಯ ಒಂದು ಅಗ್ರೆಸಿವ್ ಸಿದ್ಧಾಂತಗಳೇನಿದೆ, ಬಡವ್ರನ್ನ, ಹಿಂದುಳಿದ ಜಾತಿಗಳನ್ನ ದಮನ ಮಾಡ್ತಕ್ಕಂಥ, ಧಾರ್ಮಿಕ ಅಲ್ಪಸಂಖ್ಯಾತರನ್ನ ದಮನ ಮಾಡ್ತಕ್ಕಂಥ ಸಿದ್ಧಾಂತಗಳೇನಿದೆ, ಅದರಿಂದ ಬೇಸತ್ತು ಯಾರು ಅವ್ರನ್ನ ತಿರಸ್ಕಾರ ಮಾಡ್ತಾರೋ ಆ ತಿರಸ್ಕಾರ ಮಾಡ್ತಕ್ಕಂಥ ಮತದಾರರನ್ನ ಚುನಾವಣಾ ಪ್ರಕ್ರಿಯೆಯಿಂದ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರಕ್ರಿಯೆಯಿಂದಲೇ ಹೊರಗಡೆ ಇರತಕ್ಕಂಥ ಒಂದು ಕುತಂತ್ರ ಇದು. ಆದರೆ ಈ ದೇಶದಲ್ಲಿ ಬಹಳ ದೊಡ್ಡ ದುರಂತ ಏನಂತಂದ್ರೆ ಕೋರ್ಟ್ಗಳಾಗಲಿ, ಚುನಾವಣಾ ಆಯೋಗ ಆಗಲಿ ಇವತ್ತು ಇಂಡಿಪೆಂಡೆಂಟ್ ಆಗಿ, ಸ್ವತಂತ್ರವಾಗಿ, ಸ್ವಾಯತ್ತತೆಯಿಂದ ಕೆಲಸ ನಿರ್ವಹಿಸಲಿಕ್ಕೆ ಆಗ್ತಾ ಇಲ್ಲ. ಯಾವುದೋ ಒಂದು ಒತ್ತಡದಿಂದ ಅವರು ಕೆಲಸ ನಿರ್ವಹಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಹಾಗಾಗಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಥ್ರೆಟ್ ಇದು ನನ್ನ ಪ್ರಕಾರ SIR. ಈಗ ಅವರು ಡಿಕ್ಲೇರ್ ಮಾಡಬೇಕು ಎಲ್ಲೆಲ್ಲಿ SIR ಪ್ರಕ್ರಿಯೆ ನಡೆದಿದೆ. ಆ SIR ಪ್ರಕ್ರಿಯೆ ನಡೆದ ಮೇಲೆ ಎಷ್ಟು ಜನ ಬಾಂಗ್ಲಾದೇಶದಿಂದ, ಪಾಕಿಸ್ತಾನದಿಂದ, ಬೇರೆ ದೇಶಗಳಿಂದ ನುಸುಳ್ಕೊಂಡು ಬಂದು ಇಂಡಿಯಾದಲ್ಲಿ ನೆಲೆಸಿದ್ದಾರೆ. ಈಗ ನೊಬೆಲ್ ಪ್ರೈಸ್ ವಿನ್ನರ್ ವೆಸ್ಟ್ ಬೆಂಗಾಲ್ನಲ್ಲಿ ಅಮರ್ತ್ಯ ಸೇನ್ ಒಂದು ಅವ್ರದ್ದು ಸ್ವಂತ ಅನುಭವವನ್ನು ಹೇಳಿದ್ದಾರೆ. ಈಗ ಅವರ ನಾಗರಿಕತೆಯನ್ನು ಪ್ರೂವ್ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ದಾಖಲೆಗಳು ಅವ್ರ ಹತ್ರ ಇದೆ. ಈಗ ಅವ್ರು ಕೇಳ್ತಾ ಇರೋದೇನು, ಅವರ ತಂದೆಯ ಮೂಲ ಕೇಳ್ತಾ ಇದ್ದಾರೆ. ಅಮರ್ತ್ಯ ಸೇನ್ ತಂದೆ ತಾಯಿಯ ಮೂಲ ಕೇಳ್ತಾ ಇದ್ದಾರೆ. ಅಮರ್ತ್ಯ ಸೇನ್ ಅವ್ರದೇನೆ ಅವ್ರ ಕಾಲಘಟ್ಟದಲ್ಲೇ ಬರ್ತ್ ಸರ್ಟಿಫಿಕೇಟ್ ಪಡ್ಕೊಳ್ತಕ್ಕಂಥ ಯಾವುದೇ ಯೋಜನೆ ಆಗಲಿ, ಪ್ರಕ್ರಿಯೆ ಆಗಲಿ ಇರಲಿಲ್ಲ ಈ ದೇಶದಲ್ಲಿ. ಈಗ ಅಮರ್ತ್ಯ ಸೇನ್ ತಂದೆ ತಾಯಿಗಳು ಹುಟ್ಟಿದಾಗ ಜನನ ಪ್ರಮಾಣ ಪತ್ರ ಕೊಡ್ತಕ್ಕಂಥ ಯಾವ ವ್ಯವಸ್ಥೆ ಇತ್ತು ಈ ದೇಶದಲ್ಲಿ? ಅಥವಾ ಶಾಲಾ ಕಾಲೇಜುಗಳಲ್ಲಿ ದಾಖಲು ಮಾಡಿಕೊಳ್ಳುವಾಗ ಎಷ್ಟು ಅಕ್ಯುರೇಟ್ ಆಗಿ ಮಾಡ್ಕೊಂತ ಇದ್ರು? ಅವರೇ ಹೇಳಿರೋ ಪ್ರಕಾರ ನನ್ನ ದಾಖಲಾತಿಗಳನ್ನ ಒದಗಿಸ್ಲಿಕ್ಕೇನೆ ನನಗೆ ಬಹಳ ಸಮಸ್ಯೆ ಆಯಿತು, ಇನ್ನು ಬಡವರು ದಾಖಲಾತಿಗಳನ್ನ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಅವ್ರ ಹತ್ರ ಯಾವ ದಾಖಲೆನೂ ಇರೋದಿಲ್ಲ. ಸೊ ಹಾಗಾಗಿ ಇದೊಂದು ಅತ್ಯಂತ ಪ್ರಜಾಪ್ರಭುತ್ವ ವ್ಯವಸ್ಥೆ ವಿರೋಧಿಯಾದಂಥ ಪ್ರಕ್ರಿಯೆ ಇದೆ SIR. ಇಲ್ಲಿ ನಿಜವಾಗ್ಲೂ ಈ ಸರ್ಕಾರಗಳಿಗೆ ತಾಕತ್ತಿದ್ರೆ, ನಾನು ಹೇಳೋದು BJP ಆಗ್ಬೋದು, ಯಾವುದೇ ಕೇಂದ್ರ ಸರ್ಕಾರ ಇರ್ಬೋದು, ಹಂಗಿದ್ರೆ ನೀವು ಇಷ್ಟು ವರ್ಷ ಆಡಳಿತ ಮಾಡಿದ್ರಿ, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು. ಕೇಂದ್ರದಲ್ಲಿ ಕಾಂಗ್ರೆಸ್ 55 ವರ್ಷ ಆಳಿದೆ, BJP ವಾಜಪೇಯಿ 6 ವರ್ಷ, ನರೇಂದ್ರ ಮೋದಿ 12 ವರ್ಷ, 18 ವರ್ಷ ಆಯಿತು.
ಜನತಾ ಸರ್ಕಾರ ಇದ್ದಾಗ ಇವರು ಬಿಜೆಪಿಯವರು ಭಾಗವಾಗಿ VP ಸಿಂಗ್ ಸರ್ಕಾರ ಬಂದಾಗ ಮೊರಾರ್ಜಿ ಸರ್ಕಾರ ಇದ್ದಾಗ ಬೆಂಬಲ ಕೊಟ್ಟಿದ್ರು ಇವರೆಲ್ಲ. ಹೌದ್ ತಾನೆ? ಅಂದ್ರೆ ಕೋಟ್ಯಾಂತರ ಜನ ಈ ದೇಶಕ್ಕೆ ಒಳನುಸುಳಿದ್ದಾರೆ ಅಂತಂದ್ರೆ ನೀವು ಅನ್ಫಿಟ್ ಫಾರ್ ದಿ ರೂಲಿಂಗ್ ದ ಕಂಟ್ರಿ ಅಂತ ಆಯ್ತು. ನುಸುಳುಕೋರನ್ನ ನೀವು ತಡೆಯಕ್ಕಾಗಿಲ್ಲ. 79 ವರ್ಷ ಆಗಿದೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು, 80 ವರ್ಷ ಆಗಿದೆ ಅಂದ್ರೆ ತಡೆಯಕ್ಕಾಗಿಲ್ಲ ಅಂದ್ರೆ ನೀವೇನು ಭದ್ರತೆ ಕೊಡ್ತೀರಿ ಈ ದೇಶಕ್ಕೆ? ಕ್ಷಮೆ ಕೇಳಬೇಕು ಕಾಂಗ್ರೆಸ್ನವರು, ಬಿಜೆಪಿಯವರು. ಹಾಗೊಂದು ವೇಳೆ ನುಸುಳುಕೋರರು ಜಾಸ್ತಿ ಆಗಿದ್ದಾರೆ ಅನ್ನೋದಾದ್ರೆ SIR ಪ್ರಕ್ರಿಯೆ ಅಂಕಿಅಂಶಗಳನ್ನು ಈಗ ಬಿಡುಗಡೆ ಮಾಡಬೇಕು. ಯಾವ್ಯಾವ ಕಾಲಘಟ್ಟದಲ್ಲಿ ಈಗ ಮೊನ್ನೆ ಯಾರೋ ಪುನೀತ್ ಕೆರಹಳ್ಳಿ ಅಂತೇಳಿ ಹಿಂದೂ ಹೋರಾಟಗಾರ ಅಂತೇಳಿ ಬ್ರಾಂಡ್ ಮಾಡ್ಕೊಂಡಿರೋ ವ್ಯಕ್ತಿ ಬೆಂಗಳೂರಿನಲ್ಲಿ ಯಾವುದೋ ಸ್ಲಮ್ಗೆ ಹೋಗ್ಬಿಟ್ಟು ಹಿಡಿದಾಕಿದ್ದಾರೆ. ಯಾವುದೋ ಒಂದು ಕುಟುಂಬ ಇವರು ಬಾಂಗ್ಲಾದೇಶದಿಂದ ಬಂದ್ಬಿಟ್ಟವ್ರೆ ಅಂತ. ಎಷ್ಟು ವರ್ಷದಿಂದ ಬಂದ್ರು? 5 ವರ್ಷದಿಂದ. 5 ವರ್ಷದಿಂದ ಸರ್ಕಾರ ಯಾರಿತ್ತು ಅಂದ್ರೆ ಬಿಜೆಪಿ ಅವರು. ಓಕೆ, ಸೊ ಇಂಥ ಏನು ಹಾಸ್ಯಾಸ್ಪದ ಘಟನೆಗಳು ಈ ದೇಶದಲ್ಲಿ ನಡೀತಾ ಇದೆ. ಒಂದು ವೇಳೆ ಬಾಂಗ್ಲಾದೇಶ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಯಾವುದೇ ದೇಶದಿಂದ ನುಸುಳುಕೋರರು ಈ ದೇಶಕ್ಕೆ ಬಂದಿದ್ದಾರೆ ಅಂದ್ರೆ ಅದರ ಹೊಣೆಯನ್ನ ಬಿಜೆಪಿ ಮತ್ತು ಕಾಂಗ್ರೆಸ್ಸೇ ಹೊರಬೇಕು. ಇದು ಜನಸಾಮಾನ್ಯರ ಪ್ರಾಬ್ಲಮ್ ಅಲ್ಲ. ಬಾರ್ಡರ್ನ ತಡೆಯೋದು ಕೇಂದ್ರ. ಆ ಎಲ್ಲ ವೈಫಲ್ಯವನ್ನ ಕೇಂದ್ರ ಸರ್ಕಾರ ಒಪ್ಕೋಬೇಕಾಗುತ್ತೆ. 2014 ಅಥವಾ ವಾಜಪೇಯಿ ಆಡಳಿತದಲ್ಲಿ ಎಷ್ಟು ಜನ ನುಸುಳುಕೋರರು ಈ ದೇಶಕ್ಕೆ ಬಂದಿದ್ದಾರೆ ಅಂಕಿಅಂಶ ಬಿಡುಗಡೆ ಮಾಡಲಿಕ್ಕೆ ತಾಕತ್ತಿಲ್ಲ ಬಿಜೆಪಿಯವರು. ಅಥವಾ 2014ರಿಂದ 2026 ಒಬ್ಬರೇ ಒಬ್ಬ ನುಸುಳುಕೋರ ಈ ದೇಶಕ್ಕೆ ಈ ಭಾರತಕ್ಕೆ ಬಂದಿಲ್ಲ ಅಂತೇಳಿ ಇವರು ಅಂಕಿಅಂಶ ಬಿಡುಗಡೆ ಮಾಡಲಿಕ್ಕೆ ತಾಕತ್ತಿದೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದಂದ್ರೆ ನುಸುಳುಕೋರರು ಒಳಗಡೆ ಬರ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೂ ಕೂಡ ಕೇಂದ್ರ ಸರ್ಕಾರನೇ ಕಾರಣ. ಸೊ ಹಾಗಾಗಿ ಕೇಂದ್ರದಲ್ಲಿ ರೂಲ್ ಮಾಡಿರ್ತಕ್ಕಂಥ ಎಲ್ಲ ಸರ್ಕಾರಗಳು ಕೂಡ ಹೊಣೆ. ಅಟ್ ದಿ ಸೇಮ್ ಟೈಮ್ ನೀವು ಇಷ್ಟೆಲ್ಲ IT BT ಟೆಕ್ನಾಲಜಿ ನಾವು ಏನು ಚೈನಾ ಹಿಂದಿಕ್ತಾ ಇದ್ದೀವಿ, ಅಮೆರಿಕಾನ ಹಿಂದಿಕ್ತಾ ಇದ್ದೀವಿ, ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆ ಆಗ್ಬಿಟ್ಟಿದ್ದೀವಿ ಅಂತ ಮಾತಾಡ್ತಿರಲ್ಲಪ್ಪ. ಹಿಡಿದಾಕಿ ಹೆಂಗಿದ್ರೆ ಬಾಂಗ್ಲಾದೇಶದಿಂದ, ಪಾಕಿಸ್ತಾನದಿಂದ, ಬೇರೆ ಬೇರೆ ದೇಶಗಳಿಂದ ಎಷ್ಟು ಜನಸಂಖ್ಯೆ ಈ ದೇಶದಲ್ಲಿ ಎಷ್ಟು ಜನ ಬಂದು ನೆಲೆಸಿದ್ದಾರೆ ಅವನ್ನೆಲ್ಲ ಹಿಡಿದು ಕಳಿಸಿ ಪಾಕಿಸ್ತಾನಕ್ಕೂ, ಬಾಂಗ್ಲಾದೇಶಕ್ಕೂ, ಇನ್ನೊಂದು ದೇಶಕ್ಕೂ ಕಳಿಸಿ. ಯಾರು ಬೇಡ ಅಂತ ಹೇಳಿದ್ದಾರೆ? ಅಡ್ಡಿ ಮಾಡ್ತಾರವ್ರೆ. ಜನರನ್ನ ಗಮನವನ್ನ, ನಿಮ್ಮ ವೈಫಲ್ಯನ ಮುಚ್ಕೊಳ್ಳಿಕ್ಕೆ, ಜನರ ಗಮನವನ್ನ ಬೇರೆಡೆ ಸೆಳೀಲಿಕ್ಕೆ ಈ ರೀತಿ ತಂತ್ರ ಮಾಡಿದ್ರು. ಇದಕ್ಕೇನು ದೊಡ್ಡ ಪ್ರಚಾರ ಕೂಡ ಅಗತ್ಯ ಇಲ್ಲ. ಸೈಲೆಂಟ್ ಆಗಿ ನುಸುಳುಕೋರು ಇದ್ರೆ ನಿಮ್ಮ ಇಂಟೆಲಿಜೆನ್ಸ್ ನಿಮ್ಮ ಕೈಲೇ ಇದೆ. ಕೇಂದ್ರದ ಇಂಟೆಲಿಜೆನ್ಸ್ ಯಾರ ಕೈಲಿದೆ? ನಿಮ್ಮ ಕೈಲೇ ಇದೆ. ಹಿಡಿದಾಕಿ, ಹಿಡಿದು ಕಳಿಸಿ. ಹಲವಾರು ವರ್ಷಗಳಿಂದ ಸರಿಯಾಗಿ. ಎರಡನೇದು, ಉಸ್ತುವಾರಿಗಳನ್ನ ಇಟ್ಕೊಂಡು ಆಡಳಿತ ನಡೆಸ್ತಾರೆ ಅಂತಂದ್ರೆ ಇದೊಂದು ಬೇಜವಾಬ್ದಾರಿಯುತವಾದಂತ ಸರ್ಕಾರ ಅಂತ ಹೇಳಬೇಕಾಗುತ್ತೆ. ಅಥವಾ ಜಿಲ್ಲಾ ಉಸ್ತುವಾರಿ ಮಂತ್ರಿ ಉದ್ದೇಶಪೂರ್ವಕವಾಗಿ ತನಗೆ ಬೇಕಾದವ್ರನ್ನ ಮಾತ್ರ ಅಧಿಕಾರದಲ್ಲಿ ಉಳಿಸ್ಕೊಂಡು ತಮ್ಮ ಕೆಲಸವನ್ನ ಮಾತ್ರ ಮಾಡಿಸ್ಕೊಳ್ಳಿಕ್ಕೆ, ಜನಸಾಮಾನ್ಯರು ಬೇಕಾದ್ರೆ ಹಾಳಾಗೋಗ್ಲಿ, ಜಿಲ್ಲೆಯ ಜನಸಾಮಾನ್ಯರು ಏನೇ ಸಂಕಷ್ಟ ಇದ್ರು ಅವರು ನರಳಿ ತನಗೆ ಬೇಕಾದಂತ ಅಧಿಕಾರಿಗಳಿದ್ರೆ ಮಾತ್ರ ಸಾಕು ಅಂತಕ್ಕಂಥ ಒಂದು ತಂತ್ರ ಇಟ್ಕೊಂಡು ಆಡಳಿತ ನಡೆಸ್ತಾ ಇದೆ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ರಾಜ್ಯಪಾಲರು ಅದನ್ನ ಗಮನ ತಗೋಬೇಕು. ಈಗ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಪ್ರಭಾವವಾಗಿ ಕಾರ್ಯನಿರ್ವಹಿಸಿದ್ರೆ ಪರಿಣಾಮಕಾರಿಯಾದಂಥ ಆಡಳಿತ ಕೊಡ್ಲಿಕ್ಕೆ ಸಾಧ್ಯ? ಇಟ್ಸ್ ನಾಟ್ ಪಾಸಿಬಲ್. ಒಬ್ಬೊಬ್ಬ ಅಧಿಕಾರಿ 2 ಕಡೆ 3 ಕಡೆ ಇರೋ ಕೆಲಸಗಳನ್ನೇ ಮಾಡೋಕ್ಕಾಗ್ತಾ ಇಲ್ಲ. ನೀವು ಕಂದಾಯ ಇಲಾಖೆನ ನೋಡೋದಾದ್ರೆ ಅಥವಾ RTO ಯಾವುದೇ ಇಲಾಖೆನ, ಈಗ ನಾನು ಒಬ್ಬ ವಿದ್ಯಾವಂತಾಗಿ ಪ್ರಜ್ಞಾವಂತಾಗಿ ಗಮನಿಸೋದಾದ್ರೆ ಇವತ್ತು ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಸ್ಯಾಂಕ್ಷನ್ ಪೋಸ್ಟ್ 7,20,000 ಇದೆ. ಯಾವಾಗ 1980-85 ದಶಕದಲ್ಲಿ ಏನು ಜನಸಂಖ್ಯೆ ಇತ್ತು ಆ ಜನಸಂಖ್ಯೆಗೆ ಸೇವೆ ಒದಗಿಸಲಿಕ್ಕೆ ಬೇಕಾದಂತ ವರ್ಕ್ ಫೋರ್ಸ್ ಅದು 7,20,000. ಇವತ್ತು ಕರ್ನಾಟಕದಲ್ಲಿ ಸುಮಾರು 6.5 ಕೋಟಿ 7 ಕೋಟಿ ಜನಸಂಖ್ಯೆ ಇದೆ. ನೀವು 4 ಕೋಟಿ 3.5-4 ಕೋಟಿ ಜನಸಂಖ್ಯೆ ಇದ್ದಾಗ ಏನು ವರ್ಕ್ ಫೋರ್ಸ್ ನೌಕರರ ಸಂಖ್ಯೆ ಇತ್ತು, ಈಗ ಅದು ಡಬಲ್ ಬೇಕು. 14 ಲಕ್ಷ ಜನ ಇವತ್ತು ಸರ್ಕಾರಿ ನೌಕರಿ ಇರಬೇಕಾಗಿತ್ತು. ಇವತ್ತಿನ ಜನಸಂಖ್ಯೆಗೆ ಅನುಗುಣವಾಗಿ ಸೇವೆ ಒದಗಿಸ್ಬೇಕಂತೆ. ಜನಸಂಖ್ಯೆಗೆ ಅನುಗುಣವಾಗಿ ನೌಕರಿಯ ಸಂಖ್ಯೆಯನ್ನು ಏರಿಕೆ ಮಾಡಿಲ್ಲ. ರಿಟೈರ್ಡ್ ಆಗಿರ್ತಕ್ಕಂಥವ್ರು, ವಿಧವರಾಗಿರ್ತಕ್ಕಂಥವ್ರು
ಅವ್ರನ್ನೂ ಭರ್ತಿ ಮಾಡಿಲ್ಲ. 3 ಲಕ್ಷ ಉದ್ಯೋಗ ಕರ್ನಾಟಕದಲ್ಲಿ ಖಾಲಿ ಇದೆ. ಅಧಿಕಾರಿಗಳು, ಎಂಜಿನಿಯರ್ಗಳು, KS ಅಧಿಕಾರಿಗಳು, KS PS ಅಧಿಕಾರಿಗಳು ಇವರಿಗೆಲ್ಲ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಉನ್ನತವಾದಂತ ಸ್ಥಾನಮಾನಗಳಿಗೆ ಅವ್ರನ್ನ ನಿಯುಕ್ತಿನೇ ಮಾಡ್ತಾ ಇಲ್ಲ. ಹಾಗಾಗಿ ಇದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ವೈಫಲ್ಯ, ಇಲ್ಲ ಮಂತ್ರಿಗಳು, ಇಲ್ಲ ಉಸ್ತುವಾರಿ ಮಂತ್ರಿಗಳ ವೈಫಲ್ಯ ಇದು. ಮತ್ತೆ ಇದು ಜನಸಾಮಾನ್ಯರಿಗೆ ಪರೋಕ್ಷವಾಗಿ ಕಿರುಕುಳ ಕೊಡ್ತಕ್ಕಂಥ ವ್ಯವಸ್ಥೆ. ಇದು ಹೋಗ್ಬೇಕು. ಎಲ್ಲಾ ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಅಧಿಕಾರಿ ಹುದ್ದೆಗಳೇನಿದೆ ಅದು ಪ್ರಭಾರವಾಗಿ ನೇಮಕ ಮಾಡ್ತಕ್ಕಂಥ ಸೂಕ್ತ ಅಲ್ಲ. ಇದ್ದಾರೆ ರಾಜ್ಯದಲ್ಲಿ ಅಧಿಕಾರಿಗಳು ಅವನ್ನ ನಿಯುಕ್ತಿ ಮಾಡಬೇಕಂತೇಳಿ ಬಹುಜನ ಸಮಾಜ ಪಾರ್ಟಿ ಆಗ್ರಹ ಮಾಡಿದೆ. ಜಿಲ್ಲಾ ಘಟಕದ ನೀವು 10 ರೂಪಾಯಿ ತೆಗಿ.